ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡೋವನ್ನು ಯಾವ ಗುರುತಿಸಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಣದ ಆಸೆಗೆ, ಎಣ್ಣೆ ಆಸೆಗೆ ಮತ ಮಾರಾಟ ಮಾಡ್ಕೊಂಡು ಅವ್ರನ್ನೇ ಬೊಯ್ಯೋದು ಸಮಂಜಸ ಅಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಯೋಗೇಶ್ ಅಂತ. ನಾನು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೊತ್ತತ್ತಿ ಗ್ರಾಮ. ನಮ್ಮದು ಕೊತ್ತತ್ತಿ ಗ್ರಾಮ ಪಂಚಾಯತಿನೂ ಕೂಡ. ನಾನು ಇವತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಯಾವುದೇ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಮಟ್ಟದಲ್ಲಿ, ಕೆಳ ಮಟ್ಟದಲ್ಲಿ ಒಂದು ಹಳ್ಳಿಗಳಲ್ಲೂ ಕೂಡ ಸರ್ಕಾರಗಳಿರಲಿ ಅಂಥೇಳಿ ಗ್ರಾಮ ಪಂಚಾಯತಿಯನ್ನು ನಮ್ಮ ಸರ್ಕಾರಗಳು ಮಾಡಿರದೆ. ಆದರೆ ಸರ್ಕಾರದಲ್ಲಿ ಪಂಚಾಯತಿಗಳಲ್ಲೂ ಹಲವಾರು ಯೋಜನೆಗಳಿವೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ನಾವು ಗ್ರಾಮಸ್ಥರಾದಂಥ ನಮ್ಮ ಕರ್ತವ್ಯ ಅದು. ಈಗ ನಾವೇ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂಥದ್ದು. ನಾವು ಒಳ್ಳೆಯ ಪ್ರತಿನಿಧಿ ಆಯ್ಕೆ ಮಾಡ್ಕೊಂಡು ನಾವು ಕೂಡ ಅವ್ರ ಜೊತೆಲಿ ಸಮಾಜಕ್ಕೆ ಒಂದು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ರೆ ಒಂದು ಒಳ್ಳೆಯ ಕೆಲಸ ಆಗ್ಬೋದು ಅನ್ನೋದಕ್ಕೆ ಇನ್ನೊಂದು ನಮ್ಮ ಜಮೀನು ಮತ್ತು ನಮ್ಮ ಪಕ್ಕದ ಜಮೀನುಗಳು ಒಂದು 25 ಎಕರೆ ಜಮೀನಿಗೆ ನೀರು ಹೋಗುವಂಥ ಜಾಗ ಇದು. ಒಂದು 7-8 ಜನ ನಾವು ರೈತರಿದ್ದೀವಿ. ಅವರೆಲ್ಲರನ್ನೂ ಕೂಡ ನಾನು ಸಂಘಟನೆ ಮಾಡ್ಕೊಂಡು ಇದೊಂದು ಉದ್ಯೋಗ ಖಾತ್ರಿಯಲ್ಲಿ ಅವ್ರನ್ನ ಎಲ್ಲ ಸಹಭಾಗಿತ್ವದಲ್ಲೂ ಕೂಡ ಜೊತೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಇದೊಂದು ಚೆಕ್ ಡ್ಯಾಮ್ ರೀತಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಕಬ್ಬಿಣದಲ್ಲಿ ಕಾಂಕ್ರೀಟ್ ವಾಲ್ ಮಾಡ್ಕೊಂಡಿರೋದು ಅಂಥದ್ದು. ಇದು ಕೆಳಗಡೆ ಒಂದು 3 ಅಡಿ ಬಾಟಮ್ ಮಾಡ್ಕೊಂಡಿದ್ದೀವಿ ವಾಲು. ಅದು ಬೇಸು 2 ಅಡಿ ಆಳ ಇದೆ. ಪುನಃ ಮೇಲ್ಗಡೆ ಮಧ್ಯದಲ್ಲಿ 1.5 ಅಡಿ ಹೈಟ್ ಮೇಲಕ್ಕೆ ಬಂದಿದೆ. ಇದು ಯಾವುದೇ ಇದು ಆ 2 ಕಡೆ ಸೀಪೇಜ್ ನೀರು, ವೇಸ್ಟೇಜ್ ನೀರು ಬರುವಂಥದ್ದು. ಇಲ್ಲಿ ಬಂದು ಮುಂದೆ ಕಾಸಾಗುವಂಥದ್ದು. ನಾವು ಇಲ್ಲಿ ಗುದ್ದಲಿ ಕಟ್ಟಿ ಮಳೆ ಬಂದಾಗೆಲ್ಲ ಒಡೆದೋಗುವಂಥದ್ದು, ಮಳೆ ಬೀಳೋದು, ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಾಯಿದ್ದು. ನಮಗೆ ಭಾಳ ತೊಂದರೆ ಆಗ್ತಿತ್ತು. ಹಾಗಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದೊಂದು ಸ್ಕೀಮಲ್ಲಿ ಹೂಳು ತೆಗೆಯೋ ಕಾಮಗಾರಿ ಮಾಡಿಕೊಂಡು ಅದರ ಹೂಳು ತೆಗೆದು ಈ ಥರದ ಒಂದು ಲೈಫ್ ಲಾಂಗ್ ಉಳ್ಕೋದ ರೀತಿ ಮಾಡ್ಕೊಂಡಿದ್ದೀವಿ. ನಮಗೆ ಇದು 50-60 ವರ್ಷ ಆದರೂ ಕೂಡ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಈಗ ನಮಗೆ ಹೆಚ್ಚಾದ ನೀರು ಕೆಳಗಡೆ ಬೀಳ್ತಾ ಇದೆ. ಇನ್ನು ಬಾಕಿದು ಈಗ ಇಲ್ಲೊಂದು ಚರಂಡಿ ಮಾಡಿದ್ದೀವಿ, CC ಚರಂಡಿ ಮಾಡಿದ್ದೀವಿ. ಇಲ್ಲೊಂದು 20 ಮೀಟ್ರ್ CC ಚರಂಡಿ ಮಾಡಿದ್ದೀವಿ. ಇದರಲ್ಲಿ ನೀರು ಹೋಗ್ತಾ ಇರ್ತದೆ. ನಮಗೆ ಯಾವಾಗಲೂ ನೀರಿನ ಸಮಸ್ಯೆ ಇರೋಲ್ಲ. ಈಗ ಬೇಸಿಗೆಗಳಲ್ಲಂತೂ ಕಟ್ಟು ನೀರು ಪದ್ಧತಿ ಇದೆ. 18 ದಿವಸ ನೀರು ಕೊಡ್ತಾರೆ, 12 ದಿವಸ ನೀರು ತಪ್ಪಾಕ್ತಾರೆ. 12 ದಿವಸ ನೀರು ತಪ್ಪಾಗ್ತಾಗಲೂ ಕೂಡ ನೀರು ಬರೋವರೆಗೂ ಕೂಡ ಇದು ವೇಸ್ಟೇಜ್ ಹಳ್ಳ ಆದ್ದರಿಂದ ಮೇಲ್ಗಡೆ ಬೋರ್ವೆಲ್ಗಳು ಮತ್ತು ಜಲದ ನೀರು ಎಲ್ಲ ಕೂಡ ಇದರಲ್ಲಿ ನಮಗೆ ನೀರು ಹೋಗ್ತಾ ಇರುತ್ತೆ. ಆವಾಗ ಇಲ್ಲಿ ಸ್ಟಾಪ್ ಆಗುತ್ತೆ, ಮೇಲೆ ಬೀಳ್ತಾ ಇರುವಂಥದ್ದು ಸ್ಟಾಪ್ ಆಗುತ್ತೆ. ಈ ಥರದಲ್ಲೇ ಸ್ಥಳೀಯವಾಗಿ ರೈತರು, ಅಲ್ಲಿಯ ಗ್ರಾಮಸ್ಥರೆಲ್ಲ ಹುಮ್ಮನಸ್ಸಿನಿಂದ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರೆ ನಮ್ಮ ರೈತರುಗಳಿಗೆ ಉಪಯೋಗ ಆಯ್ತದೆ. ಆಮೇಲೆ ರಸ್ತೆಗಳಿರ್ತವೆ, ಚರಂಡಿ ವ್ಯವಸ್ಥೆಗಳಿರ್ತವೆ, ಅವೆಲ್ಲ ಕೂಡ ಮಾಡ್ಕೊಳ್ಬೋದು. ಅದು ಮಾಡ್ಕೊಳ್ಬೇಕಾದ್ರದ್ದು ಗ್ರಾಮಸ್ಥರ ಕರ್ತವ್ಯ. ಗ್ರಾಮಸ್ಥರೇ ಅದಕ್ಕೆ ಏನು ಪಕ್ಷಪಾತ ಬಿಟ್ಟು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿದ್ರೆ ಅದು ಒಂದು ದೀರ್ಘಕಾಲದವರೆಗೂ ಒಂದು ಕಾಮಗಾರಿ ಉಳ್ಕತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಂದಿನ ದಿನಗಳಲ್ಲಿ ನೀವು ಈ ಥರ ಮಾಡ್ಕೊಳ್ಳಿ. ನಿಮ್ಮ ಸ್ಥಳೀಯ ಪಂಚಾಯಿತಿಗಳಲ್ಲಿ ಬರುವಂಥ ಅನುದಾನಗಳನ್ನ ಉಪಯೋಗಿಸ್ಕೊಳ್ಳಿ ಸಮರ್ಥವಾಗಿ. 10 ಜನಕ್ಕೆ 100 ಜನಕ್ಕೆ ಉಪಯೋಗ ಆಗುವಂಥ ಕಾಮಗಾರಿಗಳನ್ನ ಮಾಡ್ಕೊಳ್ಳಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಈಗ ರೀಲ್ಸ್ಗಳಲ್ಲಿ ಸುಮಾರು ಕಡೆ ನೋಡಿದ್ದೀನಿ. ಯಾಕೆ ಉದ್ದೇಶ ಮಾಡ್ತಾರೆ ವಿಡಿಯೋ ಅದೇನೇ ದುರ್ಬಳಕೆ ಆಯಿತು ಅಂತ ಹೇಳ್ತಾರೆ. ದುರ್ಬಳಕೆ ಆಗ್ಬೇಕಾದ್ರೆ ಕಾರಣ ಯಾರು? ನಾವೇ ತಾನೇ. ನಾವು ನಮ್ಮಲ್ಲಿ 300-400 ಜನಕ್ಕೆ ಒಬ್ಬನ ಪ್ರತಿನಿಧಿ ಅಂತ ಆಯ್ಕೆ ಮಾಡ್ತೀವಿ. ಅವ್ರನ್ನೇ ಒಳ್ಳೆಯವ್ರು ಆಯ್ಕೆ ಮಾಡ್ದೇ ನಾವು ಕೆಲಸ ಮಾಡಲಿಲ್ಲ ಅಂತ ಅವ್ರ ಮೇಲೆ ಗೂಬೆ ಕೂರಿಸೋದು ಬದಲು ನಾವೇ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡೋವನ್ನು ಯಾವ ಗುರುತಿಸಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಣದ ಆಸೆಗೆ, ಎಣ್ಣೆ ಆಸೆಗೆ ಮತ ಮಾರಾಟ ಮಾಡ್ಕೊಂಡು ಅವ್ರನ್ನೇ ಬೊಯ್ಯೋದು ಸಮಂಜಸ ಅಲ್ಲ. ಅವ್ರು ಹೋದರೆ ಅದು ನಮ್ಮನ್ನ ಬೈಕೊಂಡಂಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.